ಕರ್ನಾಟಕ ರಾಜ್ಯ ಮತ್ತು ತಮಿಳುನಾಡಿನ ಒಂದು ಯೋಜನೆ ಏನಿದೆ ನೀವೆಲ್ಲ ಗಮನಿಸಿರ್ಬೋದು. ಮೇಕೆದಾಟು ಯೋಜನೆ ಕನಕಪುರ ತಾಲೂಕಿನಲ್ಲಿರ್ತಕ್ಕಂಥ ಮೇಕೆದಾಟು ಕಾವೇರಿ ನದಿ ಹಾಗೂ ಕಾವೇರಿಯ ಉಪನದಿಯ ಭಾಗದಲ್ಲಿ ಮೇಕೆದಾಟಿನಿಂದ 2 ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿ ರಾಜ್ಯ ಸರ್ಕಾರ ನಿರ್ದೇಶಿಸಿರ್ತಕ್ಕಂತಹ ಜಾಗದಲ್ಲಿ ಮೇಕೆದಾಟು ಯೋಜನೆಯನ್ನು ಆರಂಭಿಸಲು ರಾಜ್ಯ ಸರ್ಕಾರ ಯೋಜನೆಯನ್ನು ಮಾಡಿತ್ತು. ಈ ದಿಸೆಯಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಇಂದು ತಮಿಳುನಾಡಿನ ಮುಖ್ಯಮಂತ್ರಿಗಳು ಅದನ್ನು ವಿರೋಧಿಸ್ತಾ ಇದ್ದಾರೆ. ಕೇವಲ ವಿಜಯನ್ ಮಾತ್ರ ಅಲ್ಲ, ಈ ಹಿಂದೆ ಬಂದಂಥ ತಮಿಳುನಾಡಿನ ಎಲ್ಲ ಮುಖ್ಯಮಂತ್ರಿಗಳು ಸಹ ಇದನ್ನು ವಿರೋಧಿಸ್ತಾನೆ ಬಂದಿದ್ದಾರೆ. ಆದರೆ ಈ ಬಾರಿ ರಾಜ್ಯ ಸರ್ಕಾರವನ್ನು ವಿನಂತಿ ಮಾಡಿಕೊಳ್ತಾ ಇದ್ದೇವೆ, ತಕ್ಷಣ ಮೇಕೆದಾಟು ಯೋಜನೆ ಜಾರಿಯಾಗಬೇಕು. ಬೆಂಗಳೂರು ಮತ್ತು ಆ ಭಾಗದ ರೈತರಿಗೆ ಕುಡಿಯುವ ಮತ್ತು ಬೆಳೆಯ ನೀರಿನ ಹಾಗೂ ವಿದ್ಯುತ್ ಸೌಲಭ್ಯದ ಏನು ಯೋಜನೆಗಳಿದೆ ಆದಷ್ಟು ಬೇಗ ಜಾರಿಯಾಗಬೇಕು ಅನ್ನೋ ದಿಸೆಯಲ್ಲಿ ನಾವು ಇವತ್ತು ಎಚ್ಚರಿಕೆಯ ಸಂದೇಶವನ್ನು ಮಾನ್ಯ ವಿಜಯ್ ಅವರಿಗೆ ಕೊಡ್ತೇವೆ. ಕಾವೇರಿ ಹಾಗೂ ಮೇಕೆದಾಟು ವಿಚಾರದಲ್ಲಿ ನಿರಂತರವಾಗಿ ಕರ್ನಾಟಕಕ್ಕೆ ಕಾಲು ಕರೆದು ಖ್ಯಾತಿಗೆ ಬರತಕ್ಕಂಥ ತಮಿಳುನಾಡು ವಿಜಯ್ ಅವರ ನೇತೃತ್ವದಲ್ಲಿ ಈಗಲಾದರೂ ಎಚ್ಚೆತ್ತುಕೊಳ್ಬೇಕು. ಹಾಗೆ ಕರ್ನಾಟಕದ ಜೊತೆ ಕೈ ಜೋಡಿಸಿ ಈ ಯೋಜನೆಯನ್ನು ತಕ್ಷಣ ಜಾರಿಗೊಳಿಸಬೇಕಂತೇಳಿ ಉಡುಪಿ ಜಿಲ್ಲೆ ಕರ್ನಾಟಕ ರಕ್ಷಣಾ ವೇದಿಕೆ ಮಾನ್ಯ ಪ್ರವೀಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಈಗ ಸಾಂಕೇತಿಕವಾಗಿ ಕಪ್ಪು ಬಾಟು ತೋರುವುದರ ಮುಖೇನ ಮುಖ್ಯಮಂತ್ರಿಗಳಿಗೆ ಪ್ರದರ್ಶನವನ್ನು ಮಾಡ್ತೇವೆ. ತದನಂತರ ಮುಂದಿನ ದಿನಗಳಲ್ಲಿ ತಮಿಳುನಾಡು ಮತ್ತೆ ಒಂದು ಜಟಾಪಟಿ ನಡೀತದೆ. ಅದೇನೋ ಒಂದು ಕನ್ನಡ ವಿರೋಧಿ ವಿಜಯ್ಗೆ, ಕನ್ನಡ ವಿರೋಧಿ ತಮಿಳುನಾಡು ಮುಖ್ಯಮಂತ್ರಿಗೆ, ಕನ್ನಡಿಗರ ವಿರೋಧಿ ತಮಿಳುನಾಡು ಮುಖ್ಯಮಂತ್ರಿಗೆ